ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ. ನಾನಿವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ ಮೇಲಿಂದ. ಸೊ ಚಾಯ್ ಬಿಸ್ಕೆಟ್ ತಿಂದ್ವಿ, ನಮ್ಮದು ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಮಾಡಿದ್ವಿ. ಸೊ ಮಾರ್ನಿಂಗ್ ಫಸ್ಟ್ ಹಾಫಲ್ಲಿ ನಾನು ಮೇಡ್ ಆಗಿಬಿಡ್ತೀನಿ. ಸೊ ಮೇಡ್ ಆದ ತಕ್ಷಣ ಮಿಡಲ್ ಹಾಫಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಡ್ತೀನಿ. ಸೊ ಥರ್ಡ್ ಹಾಫಲ್ಲಿ ವೈಫ್ ಆಗಿಬಿಡ್ತೀನಿ. ಫೋರ್ತ್ ಹಾಫಲ್ಲಿ ಮತ್ತೆ ಮದರ್ ಆಗಿಬಿಡ್ತೀನಿ. ಈ ಥರ ನನ್ನ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ಆಫೀಸ್ ಕೆಲಸನ ಮುಗಿಸ್ಕೊಂಡು ಮತ್ತೆ ನೋಡ್ತಾ ಇದ್ದೀರಾ ನೀವು, ನಾನು ನನ್ನ ಮಗಳನ್ನ ಕರೆಯೋಕ್ಕೆ ಬಂದು ಇಲ್ಲಿ ನೋಡಿದ್ರಿ ಎಲ್ಲ ಪೇರೆಂಟ್ಸ್ ವೇಟ್ ಮಾಡ್ತಾಯಿದ್ರು, ನಾನು ವೇಟ್ ಮಾಡ್ತಾಯಿದ್ದೆ ಇವಳನ್ನು. ಸೊ ಇವಳನ್ನ ಕರ್ಕೊಂಡು ಬಂದು ಮನೆಗೆ ಹೋಗಿ ನೋಡಿ, ಈ ಮದುವೆ ಆದಮೇಲೆ ಮದುವೆಗಿಂತ ಏನು ಮುಂಚೆ ಡಿಫ್ರೆನ್ಸ್ ಅಂದರೆ, ಮದುವೆಗಿಂತ ಮುಂಚೆ ನಮ್ಮ ಬ್ಯಾಗ್ ಇಟ್ಕೊಳ್ತಾ ಇದ್ವಿ, ಮದುವೆ ಆದಮೇಲೆ ಮಕ್ಕಳ ಬ್ಯಾಗ್ ಇಟ್ಕೊಂಡು ಓಡಾಡಬೇಕಾಗುತ್ತೆ. ಸೊ ನಾನು ಇವತ್ತು ಹಾಫ್ ಡೇ ಲೀವ್ ಹಾಕಿದ್ದೆ, ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅಂತ. ಸೊ ಟೈಮ್ ಇದೆ ಅಂತ ನಾವು ಮಾರ್ಟ್ಗೆ ಹೋಗಿದ್ವಿ, ಸ್ವಲ್ಪ ವೆಜಿಟೇಬಲ್ ಫ್ರೂಟ್ಸ್ ಎಲ್ಲ ತರಬೇಕಿತ್ತು ಅಂತ. ಇಲ್ಲಿ ನೋಡಿ, ಪಾರ್ಲೆ ಬಿಸ್ಕಿಟು ನನ್ನ ಫೇವ್ರೇಟು, ಉಳಿದಿದ್ದೆಲ್ಲ ನನ್ನ ಮಕ್ಕಳ ಫೇವ್ರೇಟು. ಸೊ ಎಲ್ಲ ಮನೆಗೆ ಏನೇನು ಬೇಕು ಎಲ್ಲ ತೊಗೊಂಡು ಬಂದೆ ನಾನು. ಸ್ವಲ್ಪ ಬೆಲ್ಲದ ಚಕ್ಕಿ ಮತ್ತು ಬಟಾಣಿ ಮತ್ತು ಪನ್ನೀರು, ಈ ಥರ ಕೆಲವೊಂದು ವಸ್ತು ನನಗೆ ಬೇಕಾಗಿತ್ತು, ತೊಗೊಂಡು ಬಂದೆ. ನಮ್ಮ ಮನೆ ಓನರ್ ಈ ಥರ ಹೈಟ್ ಮಾಡಿದ್ದಾನೆ, ಯಾವ ಥರ ಗಾಡಿ ಪಾರ್ಕ್ ಮಾಡೋದು ಅಂತ ಗೊತ್ತಾಗದೆ ಸ್ವಲ್ಪ ಹಿಂದೆ ಸ್ವಲ್ಪ ಮುಂದೆ ಹೋಗಿ ಹೇಗೂ ಒಂದು ಪಾರ್ಕ್ ಮಾಡಿಬಿಟ್ಟೆ. ಆಮೇಲೆ ನಮ್ಮ ಪಕ್ಕನೇ ಒಂದು ಕಾಲೇಜ್ ಇರೋದರಿಂದ ಇಲ್ಲಿ ಎವ್ರಿ ಡೇ ಏನಾದರೂ ಈ ಥರ ಬರ್ತಾನೆ ಇರುತ್ತೆ. ಸ್ವೀಟ್ ಕಾರ್ನು, ಇಲ್ಲಾಂದರೆ ಬೇಳು ಅಂತಾರೆ, ನಮ್ಮ ಕಡೆ ಇದನ್ನೆಲ್ಲ ಬೇಳು ಅಂತಾರೆ, ಬಟ್ ಈ ಕಡೆ ಇದನ್ನೆಲ್ಲ ಅದು ಚುರುಮುರಿ ಅಂತ ಕರೀತಾರೆ, ಮಂಡಕ್ಕಿದು. ಸೊ ಅದನ್ನು ನಾವು ತೊಗೊಂಡು ಬಂದ್ವಿ, ನಾವು ಸ್ವಲ್ಪ ಟೇಸ್ಟ್ ನೋಡಿದ್ವಿ, ಸಖತ್ತಾಗಿ ಮಾಡಿದ್ದ, ಚೆನ್ನಾಗಿ ಮಾಡಿದ್ದ. ಸೊ ಅದನ್ನು ನಾವೆಲ್ಲರೂ ಸ್ವಲ್ಪ ಸವಿದ್ಬಿಟ್ಟು, ಮತ್ತು ನನ್ನ ಮಕ್ಕಳು ಹೋಮ್ವರ್ಕ್ ಮಾಡ್ತಾಯಿದ್ರು, ಅವಳಿಗೆ ಕೈ ನೋವು ಅಂತ ಅಂದಳು ಡ್ರಾಯಿಂಗ್ ಮಾಡೋಕ್ಕೆ. ಸೊ ನಾನೇ ಮಾಡ್ತಾಯಿದ್ದೀನಿ. ಹೊರಗಡೆ ಬಂದು ನೋಡಿದ್ರೆ ಯಾರ್ದು ಬರ್ತಡೇ ನಡೀತಾ ಇತ್ತು, ಪಕ್ಕದಲ್ಲೇ ಕಾಲೇಜ್ ಇರೋದರಿಂದ ಅವ್ರು ನಮ್ಮ ಮನೆ ಎದುರುಗಡೆ ಬಂದು ಬರ್ತಡೇ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಂಡು ಬಂದ್ವಿ, ಯಾವ ಥರ ಬರ್ತಡೇ ಮಾಡ್ತಾ ಇದ್ದಾರೆ, ಕಸ ಗಿನ ಹಾಕ್ತಾ ಇದ್ದಾರೋ ಇಲ್ವೋ ಅಂತ. ಕಸ ಎಲ್ಲ ಸಿಕ್ಕಾಪಟ್ಟೆ ಹಾಕಿ ಬರ್ತಡೇ ಮಾಡಿಕೊಂಡು ಫೋಟೋ ತೆಗೆಸ್ಕೊಂಡು ಹೋಗಿಬಿಟ್ರು. ಮತ್ತೆ ಬಂದಮೇಲೆ ದೋಸೆಗಳನ್ನು ಹಾಕ್ಕೊಟ್ಟು ನಾನು ತಿಂದು, ನನ್ನ ಮಕ್ಕಳು ತಿಂದರು. ನನ್ನ ಮಗಳದು ಏನಂದರೆ, ಅವಳು ಮಲಗಲೇಬೇಕು, ನಾನು ಮಲಗಿಸಿಲ್ಲ ಅಂದರೆ ಆಫ್ಟರ್ನೂನ್ ಅವಳೇ ಮಲಗಿರ್ತಾಳೆ, ಎಲ್ಲಿ ಬೇಕು ಅಲ್ಲೇ ಮಲಗಿರ್ತಾಳೆ. ಅದೇ ಥರ ಮಲಗಿದ್ಲು ನನ್ನ ಪಕ್ಕ ಬಂದು. ಸೊ ಆಮೇಲೆ ಏನು ಮಾಡಬೇಕು ಅಂತ ಸ್ವಲ್ಪ ನಾನು ನನ್ನ ಮಗಳು ರೀಲ್ಸ್ ಮಾಡಿಕೊಂಡು ನೈಟ್ ಡಿನ್ನರ್ಗೆ ಏನು ಮಾಡಬೇಕಂತ ಪ್ರಿಪೇರ್ ಮಾಡ್ತಾಯಿದ್ದೆ. ಇದು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನಾನು, ತುಂಬ ಸಖತ್ತಾಗಿ ಚೆನ್ನಾಗಾಗುತ್ತೆ ಈ ಪಲ್ಯ. ಯಾವ ಥರ ಮಾಡಬೇಕಂದ್ರೆ, ಇವತ್ತು ಮಾಡಬೇಕಂದ್ರೆ ನಿನ್ನೆ ನೈಟ್ನೇ ಇದನ್ನು ಸ್ವಲ್ಪ ಲೆಮನ್ ಮತ್ತು ಸಾಲ್ಟ್ ಒಂದು ವಾಟ್ರಲ್ಲಿ ಹಾಕಿ ನೆನೆಸಿಟ್ಟು ಬರಬೇಕು, ಡಿಪ್ ಮಾಡಿ ಮಾರ್ನಿಂಗ್ ಅದನ್ನು ಯೂಸ್ ಮಾಡಬೇಕು, ಅಂದರೆ ಅದರಲ್ಲಿರೋ ಕಹಿ ಎಲ್ಲ ಹೊಂಟೋಗಿರುತ್ತೆ. ಸೊ ನಾನಿಲ್ಲ ಅದೇ ಥರ ನಿನ್ನೆ ನೆನೆಸಿಕ್ಕಿದ್ದೆ, ಇವತ್ತು ಇನ್ನೊಂದು ಸ್ವಲ್ಪ ಕಡಿಮೆ ಇತ್ತು ಅಂತ ಇನ್ನೊಂದು ಸ್ವಲ್ಪ ತೊಗೊಂಡೆ ಅದರಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಇದೇನೇನಿಲ್ಲ, ಸ್ವಲ್ಪ ಶೇಂಗಾ ಪುಡಿ ನಿಮ್ಮ ಹತ್ರ ಇದ್ದರೆ ಅದನ್ನು ಹಾಕ್ಕೊಂಡು, ಬೆಳ್ಳುಳ್ಳಿನ ಹಾಕ್ಕೊಂಡು, ಒಂದು ಗರಂ ಮಸಾಲ ಪೌಡರನ್ನ ಮಾಡಿಕೊಂಡ್ರೆ ಅದು ಪಲ್ಯ ತುಂಬ ಚೆನ್ನಾಗಾಗುತ್ತೆ. ನೀವು ಮಾಡಿ ನೋಡಿ. ನನ್ನ ಮಗ ಇಲ್ಲಿ ಏನು ಹೇಳ್ತಾ ಇದ್ದ ಅಂದರೆ, ನಾಳೆ ಇವನಿಗೆ ಯಾವುದೋ ಪ್ರಾಜೆಕ್ಟ್ ಇದೆ, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೋ ಇವನು ಕೇವಲ ಫಸ್ಟ್ ಸ್ಟ್ಯಾಂಡರ್ಡು, ಇವಾಗಲೇ ಪ್ರಾಜೆಕ್ಟ್ ಅಂತೆ, ದೇವರೇ ಬಲ್ಲ, ಅವನು ಅದೇ ಹೇಳ್ತಾ ಇದ್ದ. ಸೊ ನಾಳೆ ಸಿಗೋಣ ಮತ್ತೆ. ಗುಡ್ ನೈಟ್ ಗಾಯ್ಸ್.